ರಾಜಕೀಯ ಅಸ್ತಿತ್ವವನ್ನ ಪಡೆಯೋದಕ್ಕೆ ರೆಬೆಲ್ ಲೇಡಿ ಹರಸಾಹಸವನ್ನ ಪಡ್ತಿದ್ದಾರಾ? ರಾಜ್ಯಸಭೆ ಚುನಾವಣೆಗೆ ಟಿಕೆಟ್ ಅನ್ನ ಪಡೆಯೋದಕ್ಕೆ ಕಸರತ್ತು ಶುರುವಾಗಿದೆಯಾ? ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಾಜಿ ಸಂಸದೆ ಸುಮಲತಾ ಅವರು ಮತ್ತೆ ಆಕ್ಟಿವ್ ಆಗ್ತಿದ್ದಾರೆ. ಕಳೆದ 2 ವರ್ಷ ಪಕ್ಷದ ಚಟುವಟಿಕೆಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಮಂಡ್ಯದ ಒಂದೆರಡು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದನ್ನ ಹೊರತುಪಡಿಸಿ ಎಲ್ಲೂ ಕೂಡ ಸುಮಲತಾ ಅವರು ಕಾಣಿಸ್ಕೊಂಡಿರಲಿಲ್ಲ. ಇದೀಗ ಮತ್ತೆ ರಾಜಕೀಯ ರೀ ಎಂಟ್ರಿಗೆ ಸುಮಲತಾ ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ರಾಜ್ಯಸಭೆ ಪ್ರವೇಶ ಮಾಡೋದಕ್ಕೆ ಸುಮಲತಾ ಅವರಿಂದ ಕಸರತ್ತುಗಳು ಶುರುವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ರಾಜ್ಯಸಭೆ ಟಿಕೆಟ್ಗಾಗಿ ಬೆಂಬಲಿಗರ ಮೂಲಕ ಒತ್ತಾಯಿಸ್ತಾ ಇದ್ದಾರೆ? ಎಚ್ಡಿಕೆಗೆ ಕ್ಷೇತ್ರ ತ್ಯಾಗ ಮಾಡಿದ್ದಾರೆಂದು ಹಕ್ಕೊತ್ತಾಯ. ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಈಗ ಸ್ಥಾನಮಾನ ಬೇಕಲ್ಲ. ನೀವು ಅವತ್ತು ಮಾತು ಕೊಟ್ಟಿದ್ರಲ್ಲ, ಭರವಸೆ ಕೊಟ್ಟಿದ್ರಲ್ಲ, ಅದನ್ನ ಉಳಿಸ್ಕೊಳ್ಳಿ. ರಾಜ್ಯಸಭೆಗೆ ಸುಮಲತಾ ಅವರನ್ನ ಕಳಿಸಿ. ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಪಟ್ಟು ವರಿಷ್ಠರ ಜೊತೆ ಮಾತನಂತೆ ಲೋಕಸಭೆ ಕ್ಷೇತ್ರವನ್ನ ಬಿಟ್ಟುಕೊಟ್ರು. ಉನ್ನತ ಸ್ಥಾನಮಾನದ ಭರವಸೆಯನ್ನ ಕೊಡಲಾಗಿತ್ತು. ಆ ಬಳಿಕ ಸುಮಲತಾ ಅವರನ್ನ ಪಕ್ಷ ಕಡೆಗಣಿಸಿದೆ. ರಾಜ್ಯಸಭೆಗೆ ಸುಮಲತಾ ಅವರನ್ನ ಆಯ್ಕೆ ಮಾಡಿ ಅಂತ ಹೇಳಿ ಬೆಂಬಲಿಗರು ಇದೀಗ ಒತ್ತಾಯಿಸ್ತಾ ಇದ್ದಾರೆ. ಬೆಂಬಲಿಗರ ಮುಖೇನವಾಗಿ ಸುಮಲತಾ ಅವರು ರಾಜಕೀಯಕ್ಕೆ ರೀ ಎಂಟ್ರಿಯನ್ನ ಕೊಡ್ತಾರ ಅನ್ನೋ ಕುತೂಹಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್, ಮತ್ತೆ ಸುಮಲತಾ ಅವರ ರಾಜಕೀಯ ರೀ ಎಂಟ್ರಿ ಆಗುತ್ತಾ? ಏನ್ ಹೇಳ್ತಿದ್ದಾರೆ ಬೆಂಬಲಿಗರು ಅಂತ? ಖಂಡಿತವಾಗ್ಲೂ ಮಧುಶ್ರೀ, ಇಷ್ಟು ದಿನ ಕಾಂಗ್ರೆಸ್ನಲ್ಲಿ ತ್ಯಾಗ ಮತ್ತೆ ಏನು ಕೊಟ್ಟ ಮಾತಿನ ವಿಚಾರ ಚರ್ಚೆ ಆಗ್ತಾ ಇತ್ತು. ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಸುಮಲತಾ ಪ್ಲಾನ್ ಅನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರ ಬೆಂಬಲಿಗರಿಂದ ಈಗ ಒಂದು ರೀತಿಯಲ್ಲಿ ಪಟ್ಟ ನಡೆದಿದ್ದಾರೆ. ರಾಜ್ಯಸಭೆಗೆ ಟಿಕೆಟ್ ಅನ್ನ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಹಲವು ರೀತಿಯಾದಂತ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಪತ್ರಿಕಾಗೋಷ್ಠಿಗಳನ್ನ ನಡೆಸ್ತಾ ಇದ್ದಾರೆ, ಜೊತೆಗೆ ರಾಜ್ಯ ನಾಯಕರುಗಳನ್ನ ಭೇಟಿಯಾಗಿ ಈ ಒಂದು ಒಕ್ಕೊತ್ತಾಯನ್ನ ಮಾಡ್ತಾ ಇರುವಂತದ್ದು. ಒಂದು ಲೆಕ್ಕಾಚಾರದ ಪ್ರಕಾರವನ್ನ ನೋಡೋದಾದ್ರೆ, ಕಳೆದ ಬಾರಿ ಏನು ಅವರು ಚುನಾವಣೆ ಸಂದರ್ಭದಲ್ಲಿ ತಮಗೆ ಒಂದು ಕೊಟ್ಟ ಮಾತನ್ನು ಕೊಟ್ಟಿದ್ರು, ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ, ತಮಗೆ ಸ್ಥಾನಮಾನ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮಾತನ್ನು ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಅವರ ಬೆಂಬಲಿಗರು. ಆದ್ರೆ ಅದ್ರ ಎಷ್ಟೋ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಮತ್ತೊಂದು ವಿಚಾರ ಅಂತಂದ್ರೆ, ಅವರು ಇಷ್ಟು ದಿನಗಳು ಕೂಡ ಕಳೆದ 2 ವರ್ಷದಿಂದ ಯಾವುದೇ ರೀತಿಯಂತ ಬಿಜೆಪಿಯ ರಾಜಕೀಯ ಚಟುವಟಿಕೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರಲಿಲ್ಲ. ಮದ್ದೂರಿನ ಗಣೇಶೋತ್ಸವ ಗಲಾಟೆ ಸಂದರ್ಭದಲ್ಲಿ ಬಂದಂತ ಹೊರತುಪಡಿಸಿದ್ರೆ, ಜೊತೆಗೆ ಮಂಡ್ಯದಲ್ಲಿ ನಡೆದಂತ ಅಪಘಾತದಲ್ಲಿ ಅಂದ್ರೆ ಪೊಲೀಸರು ತಪಾಸಣೆ ನಡೆಸಿದಂತ ಸಂದರ್ಭದಲ್ಲಿ ಬಾಲಿಕೆಯೊಬ್ಬಳು ಸಾವನ್ನಪ್ಪಿದ್ಲು. ಆ ಒಂದು ಇನ್ಸಿಡೆಂಟ್ ಗೆ ಬಂದು ಆ ಕುಟುಂಬಸ್ಥರನ್ನ ಸಾಂತ್ವನ ಕೊಟ್ಟಿದ್ದಂತ ಹೊರತುಪಡಿಸಿ ಇನ್ಯಾವುದೂ ಕೂಡ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿಲ್ಲ. ಈ ಕಾರಣದಿಂದಾಗಿ ಹೈಕಮಾಂಡ್ ಇವರ ಆಕ್ಟಿವ್ ಯಾವ ರೀತಿಯ ಪರಿಗಣಿಸ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಇಷ್ಟು ದಿನ ಸೈಲೆಂಟ್ ಆಗಿ ಈಗ ರಾಜ್ಯಸಭಾ ವಿಚಾರವಾಗಿ ಯಾವಾಗ ಮುನ್ನೆಲೆಗೆ ಬರ್ತಾ ಇದೆ, ಈಗ ಅವರ ಹೆಸರನ್ನು ಮುನ್ನೆಲೆಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಬೆಂಬಲಿಗರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಗಳನ್ನ ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ, ಜೊತೆಗೆ ರಾಜ್ಯ ನಾಯಕರುಗಳನ್ನ ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಇದು ಒಂದು ರೀತಿಯಲ್ಲಿ ಸುಮಲತಾ ಮತ್ತೆ ರಾಜಕೀಯಕ್ಕೆ ರೀ ಎಂಟ್ರಿ ಕೊಡ್ಲಿಕ್ಕೆ ದೊಡ್ಡ ಮಟ್ಟದ ಕಸರತ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗಾಗಿ.